ಸದಾ ಕೂಲಾಗಿ ಇದ್ದ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಇದೀಗ ಗರಂ ಆಗಿದ್ದಾರೆ. ತಮ್ಮ ಹಳೆ ಬಿಸಿನೆಸ್ ಪಾರ್ಟ್ನರ್ಗಳ ವಿರುದ್ಧವೇ ಸಮರ ಸಾರಿದ್ದಾರೆ. ಉದ್ಯಮ ಸ್ನೇಹಿತರೆ ಧೋನಿಗೆ 15 ಕೋಟಿ ರೂಪಾಯಿ ಹಣ ವಂಚಿಸಿದ್ದಾರೆ. ಅಷ್ಟಕ್ಕೂ ಏನಿದು ಪ್ರಕರಣ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಾಜಿ ಕೂಲ್ ಕ್ಯಾಪ್ಟನ್ ಧೋನಿಗೆ ದೋಖಾ, ಉದ್ಯಮ ಪಾರ್ಟ್ನರ್ ವಿರುದ್ಧ ಕಾನೂನು ಸಮರ. ಮಹೇಂದ್ರ ಸಿಂಗ್ ಧೋನಿ ಭಾರತ ಕ್ರಿಕೆಟ್ ಇತಿಹಾಸದಲ್ಲಿ ಮಿನುಗು ತಾರೆ. ಟೀಂ ಇಂಡಿಯಾದಲ್ಲಿ ಧೋನಿ ಮುಟ್ಟಿದ್ದೆಲ್ಲ ಚಿನ್ನವಾಗಿತ್ತು. ಇಂತಹ ಮಾಜಿ ಕ್ಯಾಪ್ಟನ್ ಧೋನಿಗೆ ತಮ್ಮ ಬಿಸಿನೆಸ್ ಪಾರ್ಟ್ನರ್ಗಳೇ ದೋಖಾ ಮಾಡಿದ್ದಾರಂತೆ. ಇದೀಗ ಬಿಸಿನೆಸ್ ಪಾರ್ಟ್ನರ್ ಮಿಹಿರ್ ದಿವಾಕರ್ ಮತ್ತು ಸೌಮ್ಯ ವಿಶ್ವಾಸ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಇಬ್ಬರ ವಿರುದ್ಧ ರಾಂಚಿ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ದಾರೆ. ತಮಗಾದ 15 ಕೋಟಿ ರೂಪಾಯಿ ನಷ್ಟದಿಂದ ಮಾಜಿ ಆಪ್ತರ ವಿರುದ್ಧ ಕಾನೂನು ಅಸ್ತ್ರ ಸಾರಿದ್ದಾರೆ. ಈ ಮಿಹಿರ್ ದಿವಾಕರ್ 2017ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಜೊತೆ ಪಾರ್ಟ್ನರ್ಶಿಪ್ನಲ್ಲಿ ವಿಶ್ವದಾದ್ಯಂತ ಕ್ರಿಕೆಟ್ ಅಕಾಡೆಮಿಗಳನ್ನ ತೆರೆಯೋದಕ್ಕೆ ಒಪ್ಪಂದ ಮಾಡಿಕೊಂಡಿದ್ರು. ಆದ್ರೆ ಒಪ್ಪಂದದ ಪ್ರಕಾರ ಮಾಡಿಕೊಳ್ಳಲಾಗಿದ್ದ ಷರತ್ತುಗಳನ್ನ ದಿವಾಕರ್ ಉಲ್ಲಂಘಿಸಿದ್ದಾರೆ ಅಂತ ಧೋನಿ ಆರೋಪಿಸಿದ್ದಾರೆ. ಅರ್ಕಾ ಸ್ಪೋರ್ಟ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತ ಫ್ರಾಂಚೈಸಿ ತೆರೆದಿದ್ದ ದಿವಾಕರ್ ಧೋನಿಗೆ ಪಾವತಿಸಬೇಕಾಗಿದ್ದ ಶುಲ್ಕವನ್ನ ಪಾವತಿಸಿಲ್ಲ ಅಂತ ಆರೋಪಿಸಲಾಗಿದೆ. ಒಪ್ಪಂದದಂತೆ ವ್ಯವಹಾರದಲ್ಲಿ ಬಂದ ಲಾಭವನ್ನ ಹಂಚಿಕೊಳ್ಳಬೇಕಾಗಿತ್ತು. ಆದರೆ ಪಾಲು ನೀಡದೆ ಒಪ್ಪಂದದ ಷರತ್ತುಗಳನ್ನ ಉಲ್ಲಂಘಿಸಿದ್ದಾರೆ ಅಂತ ಧೋನಿ ಆರೋಪಿಸಿದ್ದಾರೆ. ಈ ನಡೆ ವಿರುದ್ಧ ಕೋಪಗೊಂಡ ಮಹಿ ಆಗಸ್ಟ್ 15, 2021ರಂದು ಅರ್ಕಾ ಸ್ಪೋರ್ಟ್ಸ್ ಜೊತೆಗಿನ ಒಪ್ಪಂದವನ್ನ ಮುರಿದುಕೊಂಡಿದ್ರು. ದಿವಾಕರ್ಗೆ ಕಾನೂನು ಮೂಲಕ ಉತ್ತರಿಸುವುದಕ್ಕೆ ನೋಟಿಸ್ಗಳನ್ನ ಕಳಿಸಿದ್ರು. ಆದರೆ ಯಾವುದೇ ಉತ್ತರ ಸಿಗದ ಕಾರಣ ಇದೀಗ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಧೋನಿ ಪರ ವಕೀಲ ದಯಾನಂದ್ ಸಿಂಗ್ ರಾಂಚಿ ಕೋರ್ಟ್ನಲ್ಲಿ ಮಿಹಿರ್ ದಿವಾಕರ್ ಮತ್ತು ಸೌಮ್ಯ ವಿಶ್ವಾಸ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ ಅಂತ ವರದಿಯಾಗಿದೆ. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, TV9.